ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. 2026 ಏಪ್ರಿಲ್ ತಿಂಗಳಲ್ಲಿ ತುಲಾರಾಶಿಯವರ ಶುಭಾಶುಭ ಫಲಗಳು ಹೇಗಿವೆ ಎಂಬುದನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಯೋಣ. ತುಲಾರಾಶಿಯವರ ಸಂಪೂರ್ಣ ಫಲಗಳನ್ನು ತಿಳಿಯಲು ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಸಂಚಿಕೆಯಲ್ಲಿ ತುಲಾರಾಶಿಯವರ ಆರೋಗ್ಯ, ಉದ್ಯೋಗ, ವ್ಯಾಪಾರ, ಆರ್ಥಿಕ ವಿಚಾರ ಮತ್ತು ಕುಟುಂಬ ವಿಚಾರಗಳು ಹೇಗಿದೆ ಎಂಬುದನ್ನು ತಿಳಿದುಕೊಳ್ಳಬಹುದು. ತುಲಾರಾಶಿಗೆ ಅಧಿಪತಿ ಶುಕ್ರ. ತುಲಾರಾಶಿಯಲ್ಲಿ ಚಿತ್ತ 3-4ನೇ ಪಾದಗಳು, ಸ್ವಾತಿಯ 4 ಪಾದಗಳು ಮತ್ತು ವಿಶಾಖ ನಕ್ಷತ್ರದ 1, 2, 3ನೇ ಪಾದಗಳಿರುತ್ತವೆ. ಈಗ ತಿಳಿಸುವಂತಹ ಫಲಗಳು ಈ 9 ನಕ್ಷತ್ರ ಪಾದಗಳಿಗೆ ಅನ್ವಯಿಸುತ್ತವೆ. ಮೊದಲಿಗೆ ಗ್ರಹಸ್ಥಿತಿಯನ್ನು ಸ್ವಲ್ಪ ಗಮನಿಸಿ ನಂತರ ಫಲಗಳನ್ನು ತಿಳಿಯೋಣ. ಏಪ್ರಿಲ್ ತಿಂಗಳ ಗ್ರಹಸ್ಥಿತಿಯನ್ನು ಒಮ್ಮೆ ಗಮನಿಸೋದ್ರಿಂದ ಫಲಗಳು ನಿಮಗೆ ಸುಲಭವಾಗಿ ಅರ್ಥವಾಗುತ್ತವೆ. ಏಕೆಂದರೆ ಈ ಗ್ರಹಗಳ ಸ್ಥಿತಿಯನ್ನು ಆಧರಿಸಿಯೇ ಈ 12 ರಾಶಿಗಳ ಫಲಗಳನ್ನು ಪ್ರೆಡಿಕ್ಟ್ ಮಾಡಲು ಸಾಧ್ಯವಿರುತ್ತದೆ. ಈ ತುಲಾರಾಶಿಯವರಿಗೆ ಚತುರ್ಥ ಪಂಚಮಾಧಿಪತಿ ಶನಿ 6ನೇ ಸ್ಥಾನದಲ್ಲಿ ಮೀನರಾಶಿಯಲ್ಲಿದ್ದಾರೆ. ಕುಜ ಆಲ್ರೆಡಿ ಏಪ್ರಿಲ್ 2ರಿಂದ ಶನಿಯೊಂದಿಗೆ ಮೀನರಾಶಿಯಲ್ಲಿದ್ದಾರೆ. ಗುರುಗ್ರಹ 9ನೇ ಸ್ಥಾನವಾದಂತಹ ಮಿಥುನದಲ್ಲಿದ್ದಾರೆ, ಅಂದರೆ ಡೈರೆಕ್ಟ್ ಫಾರ್ವರ್ಡ್ ಮೋಷನ್ನಲ್ಲಿದ್ದಾರೆ. ರಾಹು 5ನೇ ಸ್ಥಾನದಲ್ಲಿದ್ದಾರೆ. ಕೇತು 11ನೇ ಸ್ಥಾನವಾದಂತಹ ಸಿಂಹರಾಶಿಯಲ್ಲಿದ್ದಾರೆ. ಇನ್ನು ನಿಮಗೆ ಲಾಭಾಧಿಪತಿಯಾದಂತಹ ರವಿ ಏಪ್ರಿಲ್ 14ರಿಂದ ಮೇಷದಲ್ಲಿ, ಅಂದರೆ ಬಲವಾದ ಸ್ಥಿತಿಗೆ ಬರಲಿದ್ದಾರೆ ಅಂತ ಹೇಳ್ಬೋದು. ಶುಕ್ರನು ಏಪ್ರಿಲ್ 19ರವರೆಗೆ ಮೇಷದಲ್ಲಿದ್ದು ಏಪ್ರಿಲ್ 20ರಿಂದ ತನ್ನ ಸ್ವಸ್ಥಾನವಾದಂತಹ ವೃಷಭಕ್ಕೆ ಬರಲಿದ್ದಾರೆ. ಇದಿಷ್ಟು ಏಪ್ರಿಲ್ ತಿಂಗಳ ಗ್ರಹಸ್ಥಿತಿ. ಇನ್ನು ಫಲಗಳನ್ನು ನೋಡೋದಾದರೆ ಮುಖ್ಯವಾಗಿ ಈ ಏಪ್ರಿಲ್ ತಿಂಗಳು ತುಲಾರಾಶಿಯವರಿಗೆ, ಅಂದರೆ ಈ ಸರ್ವಿಸ್ ಸೆಕ್ಟರು ಮತ್ತು ಆರೋಗ್ಯ, ಕೆಲವೊಂದು ಕೋರ್ಟ್ ಕೇಸ್ಗಳಿರಬಹುದು, ಕಾಂಪಿಟೇಷನ್ನು ಮತ್ತು ಹಾಗೆ ಶತ್ರುಗಳು, ಇವೆಲ್ಲವೂ ಸಹ ಹೈಲೈಟ್ ಆಗ್ತಕ್ಕಂತಹ ಸಮಯ ಅಂತ ಹೇಳ್ಬೋದು. ಏಕೆಂದರೆ 6ನೇ ಸ್ಥಾನದಲ್ಲಿ ಶನಿ ಮತ್ತು ಕುಜ ಇವರು ಮೀನದಲ್ಲೇ ಆ್ಯಕ್ಟಿವ್ ಆಗಿರ್ತಾರೆ. ಕಾರಣ 6ನೇ ಸ್ಥಾನದಲ್ಲಿ ಶನಿ ಇದ್ದು ಕಳೆದ ಸ್ವಲ್ಪ ಕಾಲದಿಂದಲೂ, ಅಂದರೆ ಫೈಟ್ ಮಾಡ್ತಕ್ಕಂತಹ ಶಕ್ತಿ ಇದ್ದರೆ, ಈಗ ಕುಜನೂ ಸಹ ಅದೇ ಮೀನರಾಶಿಯಲ್ಲಿ 6ನೇ ಸ್ಥಾನಕ್ಕೆ ಬಂದಿರತಕ್ಕಂತಹದ್ದು. ಶನಿ ಕುಜ ಕಾಂಬಿನೇಷನ್ ಇರೋದರಿಂದ ನೀವಿನ್ನೂ ಧೈರ್ಯ, ಡೇರಿಂಗ್ನಿಂದ ಸಮಸ್ಯೆಗಳನ್ನು ಫೇಸ್ ಮಾಡ್ತಕ್ಕಂತಹ ಪರಿಸ್ಥಿತಿ ಬರಲಿದೆ. ಹಾಗೆ ಕೆಲವೊಂದು ಆ ಸಮಸ್ಯೆಗಳನ್ನು ಹೇಗೆ ನಿಭಾಯಿಸಬೇಕೆಂಬಂತಹ ಒಂದು ಕೆಪಾಸಿಟಿ ನಿಮಗೆ ದೊರೆಯುತ್ತೆ. ನಿಮಗೆ ಗುರುಗ್ರಹವು ಭಾಗ್ಯಸ್ಥಾನದಲ್ಲಿದ್ದು ನಿಮ್ಮ ರಾಶಿಯ ಮೇಲೆ ದೃಷ್ಟಿ ಇಟ್ಟಿರೋದ್ರಿಂದ ನಿಮಗೆ ಒಂದು ರೀತಿಯ ರಕ್ಷಣೆ, ಪ್ರೊಟೆಕ್ಷನನ್ನು ಕೊಡ್ತಾ ಇದ್ದಾನೆ ಅಂತ ಹೇಳ್ಬೋದು. ಸೊ ಕಷ್ಟಗಳು ಬರುತ್ತವೆ, ಅಗೇನ್ ಸೇಮ್ ಟೈಮ್ ನೀವು ಆ ಕಷ್ಟಗಳಿಂದ ಹೊರಬರ್ತಕ್ಕಂತಹ ದೈವಾನುಗ್ರಹ ನಿಮ್ಮ ಮೇಲೆ ಬಲವಾಗಿರ್ತದೆ ಅಂತ ಹೇಳ್ಬೋದು. ಕಾರಣ ಏನೆಂದರೆ ಗುರುವಿನ ಬಲವಾದ ದೃಷ್ಟಿ. ಇನ್ನು ಉದ್ಯೋಗದಲ್ಲಿರ್ತಕ್ಕಂಥವ್ರು, ಜಾಬ್ ಮಾಡ್ತಕ್ಕಂಥವ್ರಿಗೆ ಹೇಗಿದೆ ಅಂದರೆ ಏಪ್ರಿಲ್ 13ರವರೆಗೆ ರವಿಯು 6ನೇ ಸ್ಥಾನದಲ್ಲಿರೋದ್ರಿಂದ ಕೆಲಸದಲ್ಲಿ ಒಂದು ರೀತಿಯ ಹಠ, ಹಾಗೆ ನೀವು ಮಾಡ್ತಕ್ಕಂತಹ ಕೆಲಸದ ಮೇಲೆ ಫೋಕಸ್ಸು, ಕಾಂಪಿಟೇಷನ್ನಲ್ಲಿ ಗೆಲ್ಲಬೇಕಾದಂತಹ ಈ ರೀತಿಯ ಒಂದು ಆಲೋಚನೆಗಳು ನಿಮಗೆ ಆ್ಯಕ್ಟಿವ್ ಆಗಿರುತ್ತವೆ ಅಂತ ಹೇಳ್ಬೋದು. ಅಲ್ಲದೆ ಶನಿ ರವಿ ಕುಜ ಕಾಂಬಿನೇಷನ್ ಇದೆ. ಆಫೀಸ್ನಲ್ಲಿ ಪೆಂಡಿಂಗ್ ಫೈಲ್ಸು, ಹಳೆಯ ಕೇಸ್ಗಳು, ಆಡಿಟ್ಸು, ರಿಪೋರ್ಟ್ಸು ಇವೆಲ್ಲವೂ ಕ್ರಮವಾಗಿ ಕ್ಲಿಯರ್ ಆಗ್ತಾ ಬರ್ತದೆ. ಶನಿ ಮತ್ತು ಕುಜನು 6ನೇ ಸ್ಥಾನದಲ್ಲಿರೋದ್ರಿಂದ ನಿಮ್ಮ ಕೊಲೀಗ್ಸು ಹಾಗೆ ಸಹೋದ್ಯೋಗಿಗಳ ನಡುವೆ ಒಂದು ರೀತಿಯ ಸಣ್ಣ ಪುಟ್ಟ ಮಾತುಗಳು, ಅಂದರೆ ಘರ್ಷಣೆಗಳು ಅಥವಾ ಸೀನಿಯರ್ಸಿಂದ ಸ್ಟ್ರಿಕ್ಟಾಗಿ ರಿಯಾಕ್ಟ್ ಆಗ್ತಕ್ಕಂತಹ ಇಂತಹ ಸಮಸ್ಯೆಗಳು ಎದುರಾಗ್ತಕ್ಕಂತಹ ಸ್ವಲ್ಪ ಅವಕಾಶಗಳಿರುತ್ತವೆ. ಆದರೆ ನಿಮ್ಮ ಒಂದು ಹಾರ್ಡ್ ವರ್ಕು, ಡಿಸಿಪ್ಲಿನ್ನಿಂದ ಕೊನೆಗೆ ಫಲಿತಾಂಶ ನಿಮಗೆ ಶುಭವಾಗಿ ಇರತಕ್ಕಂತಹ ಸಾಧ್ಯತೆಗಳಿರುತ್ತವೆ. ಕೆಲವರಿಗೆ ಪ್ರಮೋಷನ್ಸು ಮತ್ತು ಇನ್ಕ್ರಿಮೆಂಟ್ಸು ಸಂಬಂಧಗಳ ಚರ್ಚೆಗಳು ಪ್ರಾರಂಭ ಆಗ್ತಕ್ಕಂತಹ ಸೂಚನೆಗಳು ಸಹ ಬಲವಾಗಿವೆ ಅಂತ ಹೇಳ್ಬೋದು. ಏಪ್ರಿಲ್ 14ರಿಂದ ಲಾಭಾಧಿಪತಿ ಮೇಷಕ್ಕೆ 7ನೇ ಸ್ಥಾನಕ್ಕೆ ಹೋಗೋದ್ರಿಂದ ಸೀನಿಯರ್ಸು ಮತ್ತು ನಿಮ್ಮ ಕೊಲೀಗ್ಸು, ಕ್ಲೈಂಟ್ಸ್ ಜೊತೆ ಸಂಬಂಧಗಳು ತುಂಬ ಅನುಕೂಲದಿಂದ ಕೂಡಿರ್ತದೆ ಅಂತ ಹೇಳ್ಬೋದು. ಇನ್ನು ಬಿಸ್ನೆಸ್, ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ 6ನೇ ಸ್ಥಾನ ಸ್ಟ್ರಾಂಗ್ ಆಗಿರೋದ್ರಿಂದ ಕಾಂಪಿಟೇಟರ್ಗಳ ಮೇಲೆ ಗೆಲ್ಲುವಂತಹ ಅವಕಾಶಗಳಿರ್ತವೆ. ಅದರ ಜೊತೆಯಲ್ಲಿ ಹಳೆಯ ಕೋರ್ಟ್ ಕೇಸ್ಗಳಲ್ಲಿ ಲೀಗಲ್ ವಿಚಾರವಾಗಲಿ ಅಥವಾ ನಿಮಗೆ
ಈ ರೀತಿಯ ಒಂದು ವಿಚಾರಗಳಲ್ಲಿ ನಿಮಗೆ ಫೇವರ್ ಆಗಿ, ನಿಮಗೆ ಅನುಕೂಲವಾಗಿ ಬರ್ತಕ್ಕಂತಹ ತೀರ್ಪುಗಳಿರಬಹುದು, ಅಥವಾ ಕೆಲವೊಂದು ಬಾರಿ ಕಾಂಪ್ರಮೈಸ್ಗೆ ಬರ್ತಕ್ಕಂತಹ ಸೂಚನೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಆದರೆ ಕುಜನು 6ನೇ ಸ್ಥಾನದಲ್ಲಿರೋದ್ರಿಂದ ಅತಿ ಕೋಪ ಮತ್ತು ತಕ್ಷಣ ರಿಯಾಕ್ಟ್ ಆಗೋದ್ರಿಂದ ಕೆಲವೊಂದು ಡೀಲ್ಸ್ ಹಾಗೆ ಪಾರ್ಟ್ನರ್ಶಿಪ್ಗಳ ನಷ್ಟವನ್ನು ತರತಕ್ಕಂತಹ ಅವಕಾಶವಿರ್ತದೆ. ಸೊ ಎಲ್ಲಿ ಫೈಟ್ ಮಾಡಬೇಕು, ಎಲ್ಲಿ ಸೈಲೆಂಟ್ ಆಗಿರಬೇಕು ಎಂಬುದನ್ನು ಬುದ್ಧಿವಂತಿಕೆಯಿಂದ ಡಿಸೈಡ್ ಮಾಡಿಕೊಳ್ಬೇಕು. ಇನ್ನು ಧನ ಸಂಬಂಧ ಆರ್ಥಿಕ ವಿಚಾರವನ್ನು ಗಮನಿಸೋದಾದರೆ, ಆಗಲೇ ಹೇಳಿದ ಹಾಗೆ 6ನೇ ಸ್ಥಾನ ಸ್ಟ್ರಾಂಗ್ ಆಗಿರೋದ್ರಿಂದ ಋಣಗಳಿದ್ದರೂ ಸಾಲವಿದ್ದರೂ ಸಹ ತುಲಾರಾಶಿಯವರಿಗೆ ರೀಪೇ ಮಾಡುವುದಕ್ಕಾಗಲಿ ಅಥವಾ ಲೋನ್ಗಳನ್ನು ಕಟ್ಟುವುದಕ್ಕೆ, EMIಗಳನ್ನು ಕಟ್ಟುವುದಕ್ಕೆ ಒಳ್ಳೆಯ ಅವಕಾಶಗಳು ಮತ್ತು ಪ್ಲ್ಯಾನ್ಸ್ಗಳು ಸಮಯಕ್ಕೆ ಸರಿಯಾಗಿ ಹೊಂದಿಕೊಳ್ತಕ್ಕಂತಹ ಅವಕಾಶಗಳು ಕಾಣ್ತಿವೆ. ಹೊಸ ಲೋನ್ಗಳಿಗೇನಾದರೂ ಅಪ್ಲೈ ಮಾಡಿದ್ದಲ್ಲಿ ಸ್ಯಾಂಕ್ಷನ್ ಆಗಬಹುದು ಅಥವಾ ರೀಫೈನಾನ್ಸ್ ಆಗುವುದು, ಇಂತಹ ಚಾನ್ಸಸ್ಗಳು ಸಹ ಬಹಳ ಅಧಿಕವಾಗಿವೆ. ರವಿಗ್ರಹ 6ನೇ ಸ್ಥಾನದಲ್ಲಿರೋದ್ರಿಂದ ಸರ್ವೀಸು ಹಾಗೆ ಒಂದು ರಿಟೈರ್ಡ್ ಇನ್ಕಮ್ ಅಥವಾ ಯಾವುದಾದ್ರೂ ಸಂಸ್ಥೆಗಳಿಂದ ಬರುವಂತಹ ಬೆನಿಫಿಟ್ಸು ತುಂಬ ಸಪೋರ್ಟ್ ಆಗಿವೆ ಅಂತ ಹೇಳ್ಬಹುದು. ಇನ್ನು ಕುಟುಂಬ ವಿಚಾರ, ವಿವಾಹ ಸಂಬಂಧ, ದಂಪತಿಗಳ ವಿಚಾರವಂದರೆ ರಾಹು 5ನೇ ಸ್ಥಾನದಲ್ಲಿರೋದ್ರಿಂದ ಪ್ರೀತಿಯಲ್ಲಿ ಸಡನ್ ಆಕರ್ಷಣೆ ಆಗಬಹುದು. ಅನ್ಕನ್ವಿನ್ಸ್ಡ್ ರಿಲೇಷನ್ ನಿಮಗೆ ಅರ್ಥವಾಗಿದೆ ಎಂದು ಭಾವಿಸಿದ್ದೇನೆ. 3ನೇ ವ್ಯಕ್ತಿ ಪ್ರವೇಶದಿಂದ ಸ್ವಲ್ಪ ಕ್ಲಿಷ್ಟ ಪರಿಸ್ಥಿತಿಗಳು ಬರಬಹುದು. ಗುರುಗ್ರಹ 7ನೇ ಸ್ಥಾನದಿಂದ ನಿಮ್ಮ ಲವ್ ಮತ್ತು ಸಂತಾನ ಸಂಬಂಧ 5ನೇ ಸ್ಥಾನದ ಮೇಲೆ ದೃಷ್ಟಿ ಇಟ್ಟಿರೋದ್ರಿಂದ ಪೂರ್ತಿಯಾಗಿ ಕೆಡುಫಲ ಎಂದು ಹೇಳಲಾಗದೇ ಇದ್ದರೂ ಸಹ ಪ್ರೇಮ ಸಂಬಂಧಗಳ ಮೇಲೆ ವ್ಯಾಲ್ಯೂ ಮತ್ತು ಗೌರವ ಇಡ್ತಕ್ಕಂಥದ್ದು ಬಹಳ ಮುಖ್ಯ. ಇನ್ನು ಏಪ್ರಿಲ್ 14ರ ನಂತರ ಈ ಒಂದು ರವಿಗ್ರಹ 7ನೇ ಸ್ಥಾನಕ್ಕೆ ಹೋಗೋದ್ರಿಂದ ಲೈಫ್ ಪಾರ್ಟ್ನರ್ನೊಂದಿಗೆ ಅಂದರೆ ಒಂದು ರೀತಿಯ ಈಗೋ ಕ್ಲಾಶಸ್ ಆಗ್ತಕ್ಕಂತಹದ್ದು, ಹಾಗೆ ಗಟ್ಟಿಯಾಗಿ ಮಾತನಾಡ್ತಕ್ಕಂತಹದ್ದು, ನನ್ನ ಮಾತೇ ನಡೆಯಬೇಕು, ನನ್ನ ಮಾತೇ ಸರಿ ಎಂಬಂತಹ ವಿಚಾರಗಳಿಗೆ ಕ್ಲಾಶಸ್ ಆಗ್ತಕ್ಕಂತಹ ಅವಕಾಶಗಳಿರುತ್ತವೆ. ಏಪ್ರಿಲ್ 20ರಿಂದ ಶುಕ್ರನು 8ನೇ ಸ್ಥಾನಕ್ಕೆ ಹೋಗೋದ್ರಿಂದ ದಾಂಪತ್ಯ ಜೀವನದಲ್ಲಿ ಎಮೋಷನಲ್ ಒಂದು ಡೆಪ್ತ್ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಆಳವಾದಂತಹ ವಿಷಯಗಳು, ಸೀಕ್ರೆಟ್ಸ್ ಇರಬಹುದು, ಫ್ಯಾಮಿಲಿ, ಫೈನಾನ್ಸ್, ಇಂತಹ ವಿಷಯಗಳನ್ನು ಓಪನ್ ಆಗಿ ಮಾತನಾಡಿಕೊಳ್ತಕ್ಕಂತಹ ಪರಿಸ್ಥಿತಿ ಸಹ ಬರಬಹುದು. ಇನ್ನು ಹೆಲ್ತ್, ಆರೋಗ್ಯ ವಿಚಾರ ನೋಡೋದಾದರೆ 6ನೇ ಸ್ಥಾನದಲ್ಲಿ ಶನಿ, ಕುಜ ಮತ್ತು 6ನೇ ಸ್ಥಾನಾಧಿಪತಿ 9ನೇ ಸ್ಥಾನದಲ್ಲಿರ್ತಕ್ಕಂತಹದ್ದು, ಅಲ್ಲಿಂದ ದೃಷ್ಟಿ ಇರ್ತಕ್ಕಂತಹದ್ದು. ಇದರಿಂದ ಏನಾಗುತ್ತೆ, ಆರೋಗ್ಯ ಸಮಸ್ಯೆಗಳು ಸ್ವಲ್ಪ ಕಾಡಬಹುದು. ಆದರೆ ನಿಮ್ಮ ಬಾಡಿಯಲ್ಲಿ ಡಿಸೀಸ್ ಅಂದರೆ ರೋಗವನ್ನು ಫೈಟ್ ಮಾಡ್ತಕ್ಕಂತಹ ಕೆಪಾಸಿಟಿ ಸಹ ಬಲವಾಗಿರುತ್ತೆ. ಹೆಚ್ಚಾಗಿ ಈ ನಿಂತು ಕೆಲಸ ಮಾಡ್ತಕ್ಕಂಥವ್ರಿಗೆ ಪ್ರೈವೇಟ್ ಸೆಕ್ಟರ್ನಲ್ಲಿ ಅಥವಾ ಈ ಟೀಚಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ ಹೀಗೆ ಸ್ಟ್ರೆಸ್ ಹೆಚ್ಚಾಗಿರ್ತಕ್ಕಂತಹ ಕೆಲಸ ಮಾಡುವವರಿಗೆ ಶರೀರದಲ್ಲಿ ಸ್ವಲ್ಪ ಆಯಾಸ, ಬ್ಯಾಕ್ ಪೈನು ಮತ್ತು ಮಾಂಸಖಂಡದ ನೋವುಗಳು ಮತ್ತು ಸ್ಕಿನ್ಗೆ ಸಂಬಂಧ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡಬಹುದು ಗೋಚಾರ ಫಲಗಳ ಪ್ರಕಾರ. ಸೊ ಸಮಯಕ್ಕೆ ಸರಿಯಾಗಿ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಬಹುದು. ಇದು ತುಂಬ ಒಳ್ಳೆಯ ನಿರ್ಧಾರ ಅಂತ ಹೇಳ್ಬೋದು. ವೀಕ್ಷಕರೇ, ಇವೆಲ್ಲವೂ ಸಹ ಚಂದ್ರ ರಾಶಿ ಅಂದರೆ ಗೋಚಾರ ಫಲಗಳು. ತಾವು ಇವುಗಳೊಂದಿಗೆ ನಿಮ್ಮ ವೈಯಕ್ತಿಕ ಜಾತಕವನ್ನೊಮ್ಮೆ ಪರಿಶೀಲಿಸಿಕೊಳ್ಬೇಕಾಗ್ತದೆ. ಯಾಕಂದರೆ ನೀವು ಹುಟ್ಟಿದಂತಹ ಜನ್ಮ ದಿನಾಂಕದಿಂದ ಈಗ ಪ್ರೆಸೆಂಟ್ ನೀವು ಯಾವ ದಶ, ಯಾವ ಅಂತರ್ದಶ, ಯಾವ ಭುಕ್ತಿ ಚಾಲ್ತಿಯಲ್ಲಿದೆ, ಇವುಗಳಿಂದ ನೀವು ಪರಿಪೂರ್ಣವಾದ ಅಂದರೆ ಸಂಪೂರ್ಣ ಒಂದು ಫಲಗಳನ್ನು ತಿಳಿಯಲು ಸಾಧ್ಯವಿರ್ತದೆ. ಇನ್ನು ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳಿಗೆ ಹೇಗಿದೆ ಅಂದರೆ 6ನೇ ಸ್ಥಾನ ಬಲವಾಗಿರೋದ್ರಿಂದ ಕಾಂಪಿಟೇಟಿವ್ ಸ್ಥಾನವಾದ್ದರಿಂದ ಯಾವುದೇ ಒಂದು ಕಾಂಪಿಟೇಷನ್ ಆದರೂ ಸಹ ಸೀರಿಯಸ್ ಆಗಿ ಪ್ರಯತ್ನ ಪಟ್ಟರೆ ಗೆಲ್ಲುವಂತಹ ಅವಕಾಶಗಳು ಹೆಚ್ಚಾಗಿವೆ. 5ನೇ ಸ್ಥಾನದಲ್ಲಿ ರಾಹು ಇರೋದರಿಂದ ಮನಸ್ಸು ಸ್ವಲ್ಪ ಮಟ್ಟಿನ ಚಂಚಲವಾಗ್ತಕ್ಕಂತಹ ಸಾಧ್ಯತೆಗಳಿರುತ್ತವೆ. ಸೊ ಡಿಸಿಪ್ಲಿನ್ ಬಹಳ ಮುಖ್ಯ. ಮತ್ತೊಂದು ಟೈಮ್ ಟೇಬಲ್ ರೂಪಿಸಿಕೊಂಡು ಒಂದು ನಿರ್ದಿಷ್ಟ ಸಮಯವನ್ನು ವಿದ್ಯೆಗೆ ನೀಡುವುದು ಒಳ್ಳೆಯದು. ಈಗ ಎಲ್ಲಿ ನಾವು ಒಂದು ವಿಷಯ ಕಡೆ ಸ್ವಲ್ಪ ಹೆಚ್ಚಿನ ಫೋಕಸ್ ಕೊಡ್ತೇವೆ, ಎಲ್ಲಿ ಹೆಚ್ಚಿನ ಒಂದು ವಿದ್ಯೆಯ ಕಡೆ ಹೆಚ್ಚಿನ ಫೋಕಸ್ ಕೊಟ್ಟಾಗ ಏನಾಗುತ್ತೆ, ಅಲ್ಲಿ ಒಳ್ಳೆಯ ರಿಸಲ್ಟ್ ಬರಲಿಕ್ಕೆ ಅವಕಾಶ ಇರ್ತದೆ. ಇನ್ನು ನಿರುದ್ಯೋಗಿಗಳು, ಯಾರಾದರೆ ಉದ್ಯೋಗ ಪ್ರಯತ್ನದಲ್ಲಿರ್ತಕ್ಕಂಥವರಿದ್ದೀರಿ, ಈ ತುಲಾರಾಶಿಯವರು 6ನೇ ಸ್ಥಾನದಲ್ಲಿ ಶನಿ ಮತ್ತು ಕುಜ ಬಲವಾಗಿರೋದ್ರಿಂದ 6ನೇ ಸ್ಥಾನಾಧಿಪತಿ ಪಾಸಿಟಿವ್ ಆಗಿರೋದ್ರಿಂದ ಈ ತಿಂಗಳು ಇಂಟರ್ವ್ಯೂಗಳಿಗೆ ಒಂದು ಹಾರ್ಡ್ ವರ್ಕು
ಪ್ರಿಪ್ರೇಷನ್ ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಗಳಿರುತ್ತವೆ. ಈ ಹಿಂದೆ ನೀವು ಇಟ್ಟಂತಹ ಯಾವುದಾದ್ರೂ ಒಂದು ಅಪ್ಲಿಕೇಶನ್ಗಳಿಗೆ ರೆಸ್ಪಾನ್ಸ್ ಬರಬಹುದು, ಮೇಲ್ ಅಥವಾ ಕಾಲ್ಸ್, ನಿಮಗೆ ಯಾವುದಾದ್ರೂ ಒಂದು ನೋಟಿಫಿಕೇಷನ್ ಬರ್ತಕ್ಕಂತಹ ಅವಕಾಶಗಳು ಬಲವಾಗಿವೆ. ಇನ್ನು ಈ ಏಪ್ರಿಲ್ ತಿಂಗಳು ತುಲಾರಾಶಿಯವರು ಕಾಳಿಕಾದೇವಿಯನ್ನು ಆರಾಧಿಸೋದ್ರಿಂದ ಆರೋಗ್ಯ ಮತ್ತು ಆರ್ಥಿಕ ವಿಚಾರಗಳಲ್ಲಿ ಮತ್ತಷ್ಟು ಶುಭ ಫಲಗಳನ್ನು ಕಾಣಲಿಕ್ಕೆ ಅವಕಾಶವಿರ್ತದೆ. ಈ ಏಪ್ರಿಲ್ ತಿಂಗಳಲ್ಲಿ ತುಲಾರಾಶಿಯವರಿಗೆ ಅದೃಷ್ಟ ಸಂಖ್ಯೆ 5, ಅದೃಷ್ಟದ ವರ್ಣ ಕೆಂಪು, ಅದೃಷ್ಟ ದಿಕ್ಕು ಉತ್ತರ. ಇದಿಷ್ಟು ಏಪ್ರಿಲ್ ತಿಂಗಳ ತುಲಾರಾಶಿಯವರ ಫಲಗಳು. ವೀಕ್ಷಕರೇ, ತುಲಾರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.